ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಜ್ಯೂಸ್ ಮೂಲಕ ವಾದಿರಾಜ್ ಮಾತಾಡ್ತಿರೋದು. ಯಾರಿಗೆಲ್ಲ ಗೊತ್ತು ವಿಜಯ್ ಮಲ್ಯ? ಯಾರು ಗೊತ್ತಿಲ್ಲ ಅಂತ ಕೇಳಬೇಕು. ವಿಜಯ್ ಮಲ್ಯ ಅಂದರೆ ವಿಜಯ್ ಮಲ್ಯ ಅಂದರೆ ಎಲ್ಲರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು, ನಮ್ಮ ಕರ್ನಾಟಕದ ಹೆಮ್ಮೆ. ಖುಷಿ ಆಗುತ್ತೆ. ಏನಕ್ಕೆ ಅಂದರೆ ಇವತ್ತಿನ ಇದರಲ್ಲಿ ವಿಜಯ್ ಮಲ್ಯ ಅವ್ರಿಗೆ ಒಂದು ಲೆವೆಲ್ ಮತ್ತೆ ತಿರ್ಗಾ ಬಂದಿದೆ. ಕಾರಣ ಏನಂದರೆ ಅದೇ ಒಂದು 4 hour ಬ್ರಾಡ್ಕಾಸ್ಟು ಒಂದು ವಿಡಿಯೋ ಮಾಡಿದ್ರು 4 hour. ಅದರಿಂದ ಅವರ ಲೈಫೇ ಟೋಟಲಿ ಚೇಂಜ್ ಆಗಿದೆ. ಹೇಗೆ ಅಂದರೆ ಯಾವ ವಿಜಯ್ ಮಲ್ಯಗೆ ನಾವೆಲ್ಲ ಬೈತಿದ್ವೋ, ಇವತ್ತಿನ ಒಂದು 8 ದಿವಸ ಹಿಂದ್ಗಡೆ ನಾವು ವಿಜಯ್ ಮಲ್ಯ ಅಂದ ತಕ್ಷಣ ಅದೇ ಟೊಪ್ಪಿಗೆ ಹಾಕಿದವನು, ಅವ್ನು ಹಂಗೆ ಮಾಡ್ದವನು, ಹಿಂಗೆ ಮಾಡ್ದವನು, ದೇಶ ಬಿಟ್ಟು ಓಡೋದವನು ಅಂತ ಹೇಳ್ತಾ ಇದ್ರು. ಅದೇ ಇವತ್ತು ವಿಜಯ್ ಮಲ್ಯ ಅಂದ ತಕ್ಷಣ ಆ ಒಂದು ಏನು ಮೈನಸ್ ಐತೆ ಅವೆಲ್ಲ ಪ್ಲಸ್ ಆಗಿದೆ. ಕಾರಣ ಒಂದೇ ಒಂದು, RCB ಟೀಮ್ ವಿನ್ ಆಗಿರೋದು. ಅದಕ್ಕೆ ಹೇಳ್ತಿರೋ ಸ್ನೇಹಿತರೆ, RCB ಟೀಮ್ ಅಂದ ತಕ್ಷಣ ನೆನಪಾಗೋದೇನಂದ್ರೆ ವಿಜಯ್ ಮಲ್ಯ. ಯಾಕೆ ಗೊತ್ತಾ? RCB ಟೀಮನ್ನು ಮೊದಲು ಪರ್ಚೇಸ್ ಮಾಡಿದಂಥ ನಮ್ಮ ವಿಜಯ್ ಮಲ್ಯ ಅವರು RCB ರಾಯಲ್ ಚಾಲೆಂಜರ್ಸ್ ಅಂತ ಇಟ್ಟಿದ್ರು. ಅವರ ಇವತ್ತು ವಿನ್ ಆಗಿದ್ದೇ ಥರ ನಮ್ಮ ವಿಜಯ್ ಮಲ್ಯ ಅವ್ರ ಹೆಸರು ಮತ್ತೆ ತಿರ್ಗಾ ಪ್ಲಸ್ ಆಗಿದೆ. ಕಾರಣ ಅವ್ರು ಮಾಡೋದಂಥ ಒಳ್ಳೆ ಕೆಲಸಗಳು. ಏನಪ್ಪ ಇವಾಗ ಎಷ್ಟೇ ಪ್ರಾಬ್ಲಮ್ ಆಗಲಿ, ನಾನು ಹೇಳೋದು ಒಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನಿಗೆ ಹೇಳ್ತಾ ಇದ್ದೀನಿ. ಬಿಸ್ನೆಸ್ ಮ್ಯಾನ್ ಕೇಳಲೇಬೇಕಾದಂಥ ವಿಡಿಯೋ ಇದು, ತಪ್ಪದೇ ಕೇಳ್ಕೊಳ್ಳಿ. ಯಾಕೆ ಅಂದರೆ ಇವಾಗ ನಿಮ್ಮ ಪರಿಸ್ಥಿತಿ ಸರಿ ಇದೆ ಅಂದರೆ ಇವಾಗ ಸರಿಯಾದ ಸಮಯ ನಡೀತಾ ಇದೆ. ಅವಾಗಲೇ ನೀವು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿಟ್ಕೊಳ್ಳಿ. ದಾನ ಧರ್ಮ ಪ್ರತಿಯೊಂದು ಕೂಡ ಎಲ್ಲವೂ ನೀವು ಇವಾಗ ಮಾಡ್ತಾ ಇರಿ. ಮುಂದೆ ಒಂದು ದಿನ ಯಾವುದೋ ಒಂದು ಕೆಟ್ಟ ಕೆಲಸದಿಂದ ನಿಮ್ಮ ಹೆಸರು ಹಾಳಾಗೋದು ನಿಜವಾಗ್ಲೂ ನಿಲ್ಲುತ್ತೆ. ಯಾಕೆ ಅಂದರೆ ಅವ್ರು ಏನೇನು ಮಾಡಿದ್ರಲ್ಲ ಇವತ್ತು ಅವೆಲ್ಲ ಕೌಂಟ್ ಆಗ್ತಾ ಇದ್ದಾವೆ. ಮತ್ತೆ ತಿರ್ಗಾ ವಿಜಯ್ ಮಲ್ಯ ಅಂದರೆ ಒಂದು ಫೇಮ್ ನೇಮ್ನ ಹೇಗೆ ಕ್ರಿಯೇಟ್ ಮಾಡಿದ್ರು ಅನ್ನೋದು ಇವತ್ತು ಯೂಟ್ಯೂಬಲ್ಲಿ ಬ್ರಾಡ್ಕಾಸ್ಟ್ ಮಾಡಿದ್ದಾರೆ. ಮೊನ್ನೆ ಒಂದು 4 hour ಇತ್ತು. ಆ ವಿಡಿಯೋನ ತಪ್ಪದೇ ನೋಡ್ಕೊಂಬನ್ನಿ. ವಿಜಯ್ ಮಲ್ಯ ಅವ್ರ ಬಗ್ಗೆ ನಿಮಗೆ ಇರುವಂಥ ಒಂದು ಮೈನಸ್ ಏನಿದೆ ಅದೆಲ್ಲ 100% ಪ್ಲಸ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ತುಂಬ ಚೆನ್ನಾಗಿ, ಯಾಕೆಂದರೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ಯಾವುದೋ ಒಂದು ಲೈಕಿಗೆ ಕಮೆಂಟಿಗೋಸ್ಕರ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನು ಕೂಡ ಇದೇ ಥರನೇ ವೇದಲ್ಲಿ ನಾವು ಪ್ಲಸ್ಸನ್ನು ಮಾಡ್ತಾ ಹೋದಾಗ ಅಥವಾ ನಮ್ಮ ಇನ್ವೆಸ್ಟ್ಮೆಂಟ್ ಸರಿಯಾದ ಜಾಗದಲ್ಲಿದ್ದಾಗ, ಇವತ್ತು RCB ಟೀಮ್ನ ಆಲ್ರೆಡಿ ಮಾರಿದ್ದಾರೆ, ಅವ್ರ ಹತ್ರ ಇಲ್ಲ. ಆದರೂ ಕೂಡ RCB ವಿನ್ ಆಗಿದ್ದೇ ತಡ ಇವತ್ತು ವಿಜಯ್ ಮಲ್ಯ ಅವ್ರ ಹೆಸರು ಬರ್ತಾ ಇದೆ. ಕಾರಣ ಏನು ಗೊತ್ತಾ? ಅವರು ಮಾಡಿದಂಥ ಒಂದು ಒಳ್ಳೆ ಕೆಲಸ, RCB ಟೀಮನ್ನು ಪರ್ಚೇಸ್ ಮಾಡಿರೋದು. ಅವ್ರು ಏನೇನು ಮಾಡಿದ್ರು ಅವೆಲ್ಲ ಮೈನಸ್ ಆಗಿ ಇವತ್ತೆಲ್ಲ ಪ್ಲಸ್ ಆಗ್ತಿದೆ. ಅದು ಕಾರಣ RCB ಟೀಮ್ ವಿನ್ ಆಗಿರೋ ಕಾರಣಕ್ಕೆ. 18 ವರ್ಷ ಹಾಳಾಗಿರೋ ಹೆಸರನ್ನ ಆದಷ್ಟು ಬೇಗ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿರೋದು ಒಂದೇ ಮಾತು, ಒಳ್ಳೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ, ಎಲ್ಲೋ ಒಂದು ಕಡೆ ಮಾಡಿ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಿ. ಇವತ್ತಿಲ್ಲ ನಾಳೆ ಅದು ಆ ಇನ್ವೆಸ್ಟ್ಮೆಂಟ್ ಅದರಿಂದ ನಿಮಗೆ ಪ್ಲಸ್ಸೇ ಸಿಗುತ್ತೆ ಹೊರತು ಮೈನಸ್ ಸಿಗಲ್ಲ. ಆದಷ್ಟು ಉಳಿತಾಯ ಮಾಡಿ, ಆದಷ್ಟು ಜೀವನಕ್ಕೆ ಏನು ಬೇಕೋ ಒಳ್ಳೆ ಕೆಲಸಗಳನ್ನು ಮಾಡಿ, ದಾನ ಧರ್ಮ ಪ್ರತಿಯೊಂದು ಕೂಡ, ಎಜುಕೇಷನ್ಗೆ ಬೇಕಾದಂಥ ಸಹಾಯಗಳು ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಹೋಗಿ. ನಿಮ್ಮ ಕಡೆಯಿಂದ ಏನು ಮಾಡ್ತೀರೋ ಅದೇ ನಿಮಗೆ ಮರವಾಗಿ ನಿಮ್ಗೆ ಒಂದಿಲ್ಲ ಒಂದು ದಿವಸ ಅದನ್ನು ನೆರಳು ಕೊಡುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ. ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ, ಫಾಲೋ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಏನು ಅನ್ನಿಸ್ತು? ಧನ್ಯವಾದಗಳು.